ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ಸಿಂಪಲ್ಲಾಗಿ ಮಸಾಲ ತವಾ ಫ್ರೈನ ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಈ ಒಂದು ಫಿಶ್ ಸಿಕ್ಕಾಪಟ್ಟೆ ಟೇಸ್ಟ್ ಅಂತಲೇ ಹೇಳ್ಬೋದು. ನಮ್ಮನೇಲಿ ಅಂದರೆ ವೀಕಲ್ಲಿ ಒನ್ ಟೈಮ್ ಚಿಕನ್ ಅಥವಾ ಫಿಶ್ ಇದ್ದೇ ಇರುತ್ತೆ. ಸೊ ನಾನಿವತ್ತು ಅನ್ನ ರಸಮ್ ಜೊತೆ ಫಿಶ್ ತವಾ ಫ್ರೈ, ಮಸಾಲ ತವಾ ಫ್ರೈಯನ್ನು ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತುಂಬ ಸಖತ್ ಟೇಸ್ಟ್ ಆ್ಯಂಡ್ ಸಿಂಪಲ್ಲಾಗಿರುತ್ತೆ. ಮೊದಲೇದಾಗಿ ನಾನು ಇಲ್ಲಿ 1 kg ಫಿಶನ್ನು ತೊಗೊಂಡಿರ್ಬೋದು. ಕ್ಲೀನಾಗಿ ಕಟ್ ಮಾಡಿ ಚೆನ್ನಾಗಿ ತೊಳೆದು ಫ್ರೆಶ್ಶಾಗಿ ಇಟ್ಟಿರುವಂಥ ಒಂದು ಫಿಶ್ಗಳನ್ನು ತೆಗೆದುಕೊಂಡಿದ್ದೀನಿ. ಈ ಒಂದು ಫಿಶಲ್ಲಿ ಅಷ್ಟೊಂದೇನು ಮುಳ್ಳಿರಲ್ಲ, ಯಾಕೆಂದರೆ ನನ್ನ ಮನೇಲಿ ಮಕ್ಕಳು ಇರೋದ್ರಿಂದ ಹೆಚ್ಚಾಗಿ ಮುಳ್ಳಿಲ್ದಿರುವಂತಹ ಒಂದು ಫಿಶ್ಗಳನ್ನೇ ಸಹ ನಾವು ಸೆಲೆಕ್ಟ್ ಮಾಡಿಕೊಂಡು ತರೋದು. ಮೊದಲೇದಾಗಿ ಫಿಶ್ಶು ತುಂಬ ಚೆನ್ನಾಗಿ ವಾಶ್ ಮಾಡಬೇಕು, ಏಕೆಂದರೆ ತುಂಬ ಸ್ಮೆಲ್ ಇದ್ದರೆ ಅಷ್ಟೊಂದು ತಿನ್ನಂಗಾಗಲ್ಲ. ಮೊದಲು ಮಸಾಲೆನ ರೆಡಿ ಮಾಡ್ಕೊಬಿಡೋಣ. ನಾನು 1 ಬೌಲಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಮತ್ತು 1 ಹಿಡಿಯಷ್ಟು ಹುಣಸೆ ಹಣ್ಣು, ಜೊತೆಗೆ ಶುಂಠಿನ ತೊಗೊಂಡ್ಕೊಂಡಿದ್ದೀನಿ, ಜೊತೆಗೆ ಧನಿಯಾ ಪುಡಿ ಒಂದು 2 ಸ್ಪೂನಷ್ಟು, ಅಂದರೆ 1.5 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, ಹಾಗೆ 2 ಸ್ಪೂನಷ್ಟು ಖಾರದ ಪುಡಿ ಸಹ ತಗೊಂಡಿರೋದೀನಿ. ಮೇನ್ ಮಸಾಲ ಇರಬೇಕು, ಆವಾಗೆ ಮಸಾಲ ತವಾ ಫ್ರೈ ಸಖತ್ತಾಗಿ ಬರುತ್ತೆ. ಮತ್ತು ಮೆಣಸಿನಕಾಳು ಒಂದು 8, ಚಕ್ಕೆ ಒಂದು 2-3 ಪೀಸು, ಮತ್ತು 8-10 ಲವಂಗನೂ ಸಹ ತೆಗೆದುಕೊಂಡಿದ್ದೀನಿ. ಮತ್ತು ಮೇನ್ ಟಚಪ್ ಕೊತ್ತಂಬರಿ ಸೊಪ್ಪು, ಮತ್ತು ಸ್ವಲ್ಪ ಉಪ್ಪು. ಕೆಲವರು ನಿಂಬೆಹಣ್ಣಿನ ರಸನ ಆ್ಯಡ್ ಮಾಡ್ತಾರೆ. ಸೊ ನಾನಿಲ್ಲಿ ಹುಣಸೆಹಣ್ಣು ಹಾಕಿರೋದ್ರಿಂದ ನಾನು ಒಂದು ನಿಂಬೆಹಣ್ಣು ತಗೊಂಡಿಲ್ಲ. ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಬಿಡೋಣ. ಸ್ವಲ್ಪ ಗಟ್ಟಿ ಹದಕ್ಕೆ ಪೇಸ್ಟ್ ಮಾಡ್ಕೋಬೇಕು, ತುಂಬ ನೀರು ಹಾಕಿ ಬ್ಲೈಂಡ್ ಮಾಡಬಾರ್ದು. ಬಿಕಾಸ್ ನಾವು ತವಾ ಫ್ರೈ ಮಾಡ್ತಿರೋದ್ರಿಂದ ಆ ಒಂದು ಮಸಾಲೆ ಚೆನ್ನಾಗಿ ಫಿಶ್ಗೆ ಹತ್ತಬೇಕು. ನೋಡ್ತಾ ಇದ್ದೀರಾ, ಕೈಯಲ್ಲೇ ಚೆನ್ನಾಗಿ ಫಿಶ್ಗೆ ಗ್ಯಾಪ್ ಇಲ್ದಂಗೆ ಆ ಒಂದು ಮಸಾಲಾನ ಫಿಲ್ ಮಾಡಬೇಕು ಎಲ್ಲ ಕಡೆಗೂ. ಅಂದರೆ ಫಿಶ್ ಫ್ರೈ ಕಡೆಗೆ ಎಲ್ಲ ಕಡೆಗಳಿಗೂ ಸಹ ಚೆನ್ನಾಗಿ ಫಿಲ್ ಮಾಡಬೇಕು. ಮಸಾಲ ಎಷ್ಟು ಚೆನ್ನಾಗಿರುತ್ತೋ ಫಿಶ್ಶು ಸಹ ಅಷ್ಟೇ ಚೆನ್ನಾಗಿ ತವಾ ಫ್ರೈ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ 1 kg ಅಷ್ಟಾಗಿ ತೊಗೊಂಡಿರೋದು ಫಿಶ್ಗಳನ್ನು. ನೋಡಿ, ಈ ರೀತಿಯಾಗಿ ಫಿಶ್ಗೆ ಮಸಾಲೆನ ಅಪ್ಲೈ ಮಾಡಬೇಕು. ಸಹಜವಾಗಿ ಫಿಶ್ ತವಾ ಫ್ರೈನ ತುಂಬ ಸಿಂಪಲ್ಲಾಗಿ ಮಾಡ್ತಾರೆ. ಖಾರದ ಪುಡಿ, ಉಪ್ಪು, ಹಾಗೆ ಫಿಶ್ ಮಸಾಲ ಅಂದರೆ ಟೇಸ್ಟಿಂಗ್ ಪೌಡ್ರು ಮತ್ತು ನಿಂಬೆಹಣ್ಣು ಹಾಕಿ ಸಿಂಪಲ್ಲಾಗಿ ತವಾ ಫ್ರೈ ಮಾಡ್ತಾರೆ. ಬಟ್ ನಾನಿಲ್ಲಿ ಮಾಡ್ತಿರೋದು ಮಸಾಲ ಫಿಶ್ ಫ್ರೈ. ನಾನು ಆ ರೀತಿಯೂ ತುಂಬ ಸಿಂಪಲ್ಲಾಗಿ ಮಾಡ್ತೀನಿ. ಬಟ್ ನನ್ನ ಮಕ್ಕಳೆಲ್ಲ ನನಗೆ ಈ ಒಂದು ಫಿಶ್ನೇ ತುಂಬ ಇಷ್ಟಪಡ್ತಾರೆ. ಈ ಫಿಶ್ ಆದರೆ ಸ್ವಲ್ಪ ತಿಂತಾರೆ, ಈ ಥರ ತವಾ ಮಸಾಲ ಫ್ರೈ ಆದರೆ. ಸೊ ಅದಕ್ಕೋಸ್ಕರ ನಾನು ಯೂಶ್ವಲಿ ಮನೇಲಿ ಏನಾದರೂ ಫಿಶ್ ಮಾಡಬೇಕು ಅಂದರೆ ಈ ಒಂದು ಮಸಾಲೆನ ಮಾಡಿಕೊಂಡೆ ತವಾ ಫ್ರೈನ ಮಾಡೋದು. ಈ ಒಂದು ಮಸಾಲ ಸಹ ರೆಡಿ ಮಾಡೋದು ತುಂಬ ಸಿಂಪಲ್ಲು. ಫಿಶಲ್ಲಿ ಚೆನ್ನಾಗಿ ಮಸಾಲ ಇದ್ರೇ ಫಿಶ್ ತಿನ್ನೋಕ್ಕೆ ನನಗೂ ಇಷ್ಟ. ಸೊ ಅದಕ್ಕೋಸ್ಕರ ನಾನು ಈ ಒಂದು ಫಿಶ್ ಮಸಾಲನೇ ಸಹ ಯೂಶ್ವಲಿ ಮನೇಲಿ ರೆಡಿ ಮಾಡಿ ಫಿಶ್ ತವಾ ಫ್ರೈನ ಮಾಡಿಬಿಡ್ತೀನಿ. ಸುಮಾರು ಈ ಥರ ಮಸಾಲಾನ ರೆಡಿ ಮಾಡಿ, ಮಸಾಲ ಈ ಥರ ಚೆನ್ನಾಗಿ ಅಪ್ಲೈ ಮಾಡಿ ಸುಮಾರು ಒಂದು ಅರ್ಧ ಗಂಟೆ ಫ್ರೀಸ್ ಮಾಡಿ ಇಟ್ಬಿಡ್ತೀನಿ. ಆವಾಗ ಮಾತ್ರ ಚೆನ್ನಾಗಿ ಫಿಶ್ ಖಾರ ಮಸಾಲೆ ಚೆನ್ನಾಗಿ ಹಿಡ್ದಿರುತ್ತೆ. ನೋಡ್ತಾ ಇದ್ದೀರಾ, ಒಂದು 1/2 hour ಆಯಿತು ಮಸಾಲ ಆ್ಯಡ್ ಮಾಡಿ. ಈ ಒಂದು ಫಿಶ್ ಈಗ ರೆಡಿ ಆಯಿತು. ಇನ್ನೇನು ಫೈನಲ್ಲಾಗಿ ಫ್ರೈ ಮಾಡೋದಷ್ಟೇ. ಸ್ವಲ್ಪ ನೋಡಿ, ಉಪ್ಪು ಖಾರ ಮಸಾಲೆ ಎಲ್ಲ ಹಾಕಿದ್ದಾಗ ಸ್ವಲ್ಪ ನೀರು ಬಿಟ್ಟಂಗೆ ಆಗಿರುತ್ತೆ. ಆ ಒಂದು ಹದಕ್ಕೆ ಬಂದಾಗ ನಾವು ತವಾ ಫ್ರೈನ ಮಾಡಬೇಕು. ಒಂದು ಸೌಟಷ್ಟು ನಾನು ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಹಾಕಿ ಅಪ್ಲೈ ಮಾಡಿರುವಂತಹ ಒಂದು ಮಸಾಲ ಫಿಶ್ನ ರೋಸ್ಟ್ ಮಾಡಬೇಕು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ. ಏಕೆಂದರೆ ಜಾಸ್ತಿ ನಾವು ಉರಿ ಇಟ್ಟರೆ ಫ್ಲೇಮ್ ಇಟ್ಬಿಟ್ರೆ ಸೀದ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಸಣ್ಣ ಉರಿ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ರೋಸ್ಟ್ ಆಗಂಗೆ ನಾವು ಫ್ರೈ ಮಾಡಬೇಕು. ಆಗ ಮಾತ್ರ ಫಿಶ್ಶು ಚೆನ್ನಾಗಿ ಫ್ರೈ ಆಗಿರುತ್ತೆ. ನೋಡ್ತಾ ಇದ್ದೀರಲ್ಲ ಯಾವ ರೀತಿಯಾಗಿ ರೋಸ್ಟ್ ಆಗಿದೆ ಅಂತ.
ಸ್ವಲ್ಪ ಈ ಥರ ಇದ್ದರೆ ಮಾತ್ರ ಮಕ್ಕಳು ಸಹ ತಿನ್ನೋಕ್ಕೆ ಇಷ್ಟಪಡ್ತಾರೆ. ಸಾಂಬಾರಲ್ಲೂ ಸಹ ಮಾಡಿದಂತಹ ಫಿಶ್ನ ನನ್ನ ಮಕ್ಕಳು ಇಷ್ಟಪಡಲ್ಲ. ಸೊ ಅವ್ರಿಗೋಸ್ಕರನೇ ಈ ಒಂದು ಮಸಾಲಾನ ರೆಡಿ ಮಾಡಿ ಅವರಿಗೋಸ್ಕರ ಮಾಡ್ತೀನಿ. ನೋಡ್ತಾ ಇದ್ದೀರಲ್ಲ 2-3 ಸರಿ ನಾನು ಚೆನ್ನಾಗಿ ಬೇಯಿಸಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಿದಾಗ ಮಾತ್ರ ಫಿಶ್ಶು ಚೆನ್ನಾಗಿ ಬೆಂದಿರುತ್ತೆ. ನೋಡ್ತಾ ಇದ್ದೀರಲ್ಲ, ನೋಡಿದ ತಕ್ಷಣ ಬಾಯಲ್ಲಿ ನೀರು ಬರುತ್ತೆ. ನನಗಂತೂ ತುಂಬ ಇಷ್ಟ, ನನ್ನ ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಸಿಕ್ಕಾಪಟ್ಟೆ ಟೇಸ್ಟಿ ಸಿಂಪಲ್ ಮಸಾಲ ರೆಡಿ ಮಾಡಿ ಬಿಸಿ ಬಿಸಿಯಾಗಿರುವಂತಹ ಮಸಾಲ ತವಾ ಫ್ರೈ ರೆಡಿಯಾಗಿದೆ. ಇದೇ ರೀತಿಯಾದಂತಹ ತುಂಬ ಈಸಿ ಟೇಸ್ಟಿ ಫುಡ್ಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಧನ್ಯವಾದಗಳು. ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.